ಕುಡಿಯೋ ನೀರಿಗೆ ಬರ ಇದ್ರೂ ಕ್ಯಾರೆ ಎನ್ನದ ಬೆಂಗಳೂರಿನ ಮಂದಿ. ಈಗಾಗಲೇ ನೀರಿಗಾಗಿ ಯಾವ ರೀತಿ ಪರದಾಟವನ್ನ ಪಡ್ತಿದ್ದಾರೆ ಸಿಲಿಕಾನ್ ಸಿಟಿ ಮಂದಿ ಅನ್ನೋದರ ಕುರಿತಾಗಿ ನಾವು ಪ್ರತಿನಿತ್ಯ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ. ಇವತ್ತು ಹೋಳಿ ಹಬ್ಬ ಸೆಲೆಬ್ರೇಷನ್ಗಾಗಿ ನೀರನ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಸಿಲಿಕಾನ್ ಸಿಟಿ ಮಂದಿ. BWSSB ಆದೇಶವನ್ನ ಕೂಡ ಹೊರಡಿಸಿತ್ತು, ಆದರೆ ಆದೇಶವನ್ನು ಕೂಡ ನಿರ್ಲಕ್ಷಿಸಿದೆ. ಈಗ ಸಿಲಿಕಾನ್ ಸಿಟಿ ನಿವಾಸಿಗಳು ಹೋಳಿ ಹಬ್ಬದ ಸಂಭ್ರಮದಲ್ಲಿ ತೇಲಾಡ್ತಾ ಇದ್ದಾರೆ. ರೈನ್ ವಾಟರ್ ಡ್ಯಾನ್ಸ್ ನಿರ್ಬಂಧ ಇದ್ರೂ ಕೂಡ ಆದೇಶಕ್ಕೆ ಕ್ಯಾರೆ ಅನ್ನದೇ ಈಗ ರೈನ್ ವಾಟರ್ ಡ್ಯಾನ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಸೂಚನೆ ಇದ್ರೂ ಕೂಡ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಹೋಳಿ ಹಬ್ಬದ ಆಚರಣೆ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಅದ್ಧೂರಿಯಾದಂತಹ ಹೋಳಿ ಹಬ್ಬ ಬೇಡ ಈ ಸಲ. ಯಾಕಂದ್ರೆ ನೀರಿಗಾಗಿ ಯಾವ ರೀತಿ ಅದು ಅವರೇ ಸಿಲಿಕಾನ್ ಸಿಟಿ ಮಂದಿನೇ ಯಾವ ರೀತಿ ಪರದಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಅವರಿಗೆ ಅರಿವಿದ್ರೂ ಕೂಡ ನೀರನ್ನ ವೇಸ್ಟ್ ಮಾಡಬೇಡಿ, ಅದ್ಧೂರಿಯಾಗಿ ಈ ಬಾರಿ ಹೋಳಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಬೇಡಿ. ರೈನ್ ಡ್ಯಾನ್ಸ್ ಇರಬಹುದು, ಹಾಗೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಹೋಲಿ ಸಂಭ್ರಮ ಇದ್ಯಾವುದು ಕೂಡ ಬೇಡ ಅಂತ BWSSB ಆದೇಶವನ್ನ ಹೊರಡಿಸಿತ್ತು. ಬಟ್ ಈ ಆದೇಶವನ್ನ ಗಾಳಿಗೆ ತೂರಿ ಬೆಂಗಳೂರಿನ ಮಂದಿ ಯಾವ ರೀತಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಗಮನಿಸ್ತಾ ಇದ್ದೀರಾ. ಒಂದು ದಿನದ ಮೋಜು ಮಸ್ತಿಗಾಗಿ ಲಕ್ಷಾಂತರ ಲೀಟರ್ ನೀರು ಯಾವ ರೀತಿ ವೇಸ್ಟ್ ಆಗ್ತಿದೆ ಅನ್ನೋದ್ರ ಕುರಿತಾಗಿ ನೀವು ಗಮನಿಸಬಹುದು. ಜಲಮಂಡಳಿಯ ಸೂಚನೆ ನೀಡಿದ್ರೂ ಸಹ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ನಿಜಕ್ಕೂ ಕೂಡ ಒಂದು ಬಿಂದಿಗೆ ನೀರಿಗಾಗಿ ಗಂಟೆಗಟ್ಟಲೆ ಕಾಯ್ತಾ ಇದ್ದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಂತೂ ಕೂಡ ಕುಡಿಯೋ ನೀರಿರಲಿ, ಬಳಸೋ ನೀರು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಒಂದು ಕಡೆ ಕಾವೇರಿ ನೀರನ್ನ ಯಾವುದೇ ಮೋಜು ಮಸ್ತುಗಳಿಗೆ, ಹಾಗೆ ವಾಹನ ವಾಶ್ ಮಾಡೋದಿರಬಹುದು, ಮತ್ತೊಂದು ಕಡೆ ಕೈದೋಟಗಳಿಗೆ ಯಾವುದಕ್ಕೂ ಕೂಡ ಕಾವೇರಿ ನೀರನ್ನ ಉಪಯೋಗಿಸಬಾರ್ದು. ಉಪಯೋಗಿಸಿದ್ರೆ 5,000 ರೂಪಾಯಿ ದಂಡ ಅಂತ ಕೂಡ ಈಗಾಗಲೇ BWSSB BBMP ಒಂದಷ್ಟು ಆದೇಶಗಳನ್ನು ಕೂಡ ಹೊರಡಿಸಿದ್ರು. ಹಾಗೆ ಹೋಲಿ ಸಂದರ್ಭದಲ್ಲಿ ಈ ಬಾರಿ ಅದ್ದೂರಿ ಹೋಳಿ ಸಂಭ್ರಮ ಬೇಡ, ಯಾಕಂದ್ರೆ ನೀರು ಇಲ್ಲದೆ ಇರೋದ್ರಿಂದ. ಸೊ ಒಂದು ದಿನದ ಮೋಜು ಮಸ್ತಿಗಾಗಿ ಲಕ್ಷಾಂತರ ಲೀಟರ್ ನೀರನ್ನ ವೇಸ್ಟ್ ಮಾಡೋದು ಬೇಡ ಅಂತ ಆದೇಶವನ್ನ ಹೊರಡಿಸಿದ್ರು ಕೂಡ ಕ್ಯಾರೆ ಅನ್ನದೆ ಬೆಂಗಳೂರಿನ ಮಂದಿ ಇವತ್ತು ಎಲ್ಲಾ ಕಡೆ ಹೋಲಿ ಹಬ್ಬವನ್ನ ಸಂಭ್ರಮಿಸ್ತಾ ಇದ್ದಾರೆ. ಇದನ್ನ ಮುಂದಿನ ಎಫೆಕ್ಟ್ ಅನ್ನ ಅವರೇ ಅನುಭವಿಸಬೇಕು ಅಂತಾನೆ ಹೇಳಬಹುದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ನೀರು ಸಿಗೋದಿಲ್ಲ. ಇವತ್ತು ಖರ್ಚಾಗ್ತಾ ಇರುವಂತಹ ಲಕ್ಷಾಂತರ ಲೀಟರ್ ನೀರು ಇನ್ನು ಒಂದು ವಾರ 2 ವಾರ ಆದ್ರೂ ಬರ್ತಾ ಇತ್ತು. ಯಾಕಂದ್ರೆ ಇನ್ನು 2-3 ತಿಂಗಳು ಬೇಸಿಗೆ ಇರೋದ್ರಿಂದ, ಈಗಿನಿಂದಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿರೋದ್ರಿಂದ ಅಟ್ಲೀಸ್ಟ್ ನಾವು ಮಿತವಾಗಿ ಉಪಯೋಗಿಸಿದ್ರೆ, ಈಗ ಒಂದು ದಿನದಲ್ಲಿ ಉಪಯೋಗಿಸ್ತಾ ಇರುವಂತಹ ನೀರನ್ನ ಒಂದು ವಾರಕ್ಕಾದ್ರೂ ನಾವು ಉಪಯೋಗಿಸಬಹುದಿತ್ತು. ಬಟ್ ಸಿಲಿಕಾನ್ ಸಿಟಿ ಮಂದಿಯ ಈ ಹುಚ್ಚಾಟಕ್ಕೆ ಒಂದು ಕಡೆ ಸಾರ್ವಜನಿಕರು ಕೂಡ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎಲ್ಲೆಡೆ ಈ ವಿಡಿಯೋಗಳು ವೈರಲ್ ಆಗ್ತಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.